ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಲಾಗಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ನಾನು ಒಮ್ಮೆ ನಿಮಗೆ ಒಂದು ಲಾಗ್ ಶೇರ್ ಮಾಡೋದು ಹೇಳಿದ್ದೆ, ನನ್ನ ಹಸ್ಬೆಂಡ್ ಫ್ರೆಂಡ್ ಬರ್ತಾರೆ ಅಂತ. ಮೋಸ್ಟ್ಲಿ ಯಾವಾಗ ಅಂತ ನೆನಪಿಲ್ಲ, ಟ್ಯೂಸ್ಡೇ ಏನೋ ವೆನಸ್ಡೇ ದಿವಸ, ಲಾಸ್ಟ್ ವೀಕ್ ಆ್ಯಕ್ಚುಲಿ. ಇದು ನನ್ನ ಆದರಿ ಮೈದುನ ಇವರು ಅವ್ರ ಮಕ್ಕಳೆಲ್ಲ ಬರ್ತೀನಿ ಅಂತ ಹೇಳಿದರು. ಹಸ್ಬೆಂಡ್ ಬಂದಿದ್ರು. ಸೊ ಅವ್ರನ್ನ ನೋಡಲಿಕ್ಕೆ ಅಂತ ಬರ್ತೀನಿ ಅಂತ ಹೇಳಿದರು. ಆವಾಗ ಮಾಡೋ ಒಂದು ಪಾರ್ಟಿ ಸ್ವಲ್ಪ ಸಿಂಪಲಾಗಿ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡ್ತಾಯಿರೋದು. ಮೊದಲಿಗೆ ನಾನಿಲ್ಲಿ ಕಬಾಬ್ ಮಾಡಿ ಮಸಾಲ ಮಸಾಲ ಹಾಕಿ ಇಟ್ಟೆ. ನೆಕ್ಸ್ಟ್ ಏನಂದರೆ ನಾನು ಪುಡ್ಡಿಂಗ್ ಬೇಗನೆ ಮಾಡ್ತಾಯಿದ್ದೀನಿ, ಯಾಕೆಂದರೆ ಪುಡ್ಡಿಂಗ್ ಎಲ್ಲ ಬೇಗನೆ ಸೆಟ್ ಆಗಬೇಕಲ್ಲ ಅದಕ್ಕೆ. ಸೊ ನಾನು ಟೆಂಡರ್ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ. ಇದು 1 ಲೀಟ್ರ್ ಹಾಲಲ್ಲಿ ಮಾಡಿದ್ದು. ಬಟ್ 1 ಲೀಟ್ರ್ ಹಾಲಲ್ಲಿ ಯಾಕೋ ಗೊತ್ತಿಲ್ಲ ತುಂಬಾ ಜಾಸ್ತಿನೇ ಆಯಿತು. 3 ಟ್ರೇ ಅಷ್ಟು ಪುಡ್ಡಿಂಗ್ ಆಯಿತು. ಅಂದರೆ ನೀರು ಜಾಸ್ತಿನೇ ಇತ್ತು. ಸೊ ಅದೆಲ್ಲ ಸೆಟ್ಟಾಗಿ ಬಿರಿಯಾನಿ ಮಾಡಿದೆ, ಮಟನ್ ಬಿರಿಯಾನಿ ಮಾಡಿದೆ ಆ್ಯಕ್ಚುಲಿ. ಅದು ಕೂಡ ರೆಡಿ ಆಯಿತು. ಸೊ ಅಷ್ಟರಲ್ಲಿ ನಮ್ಮ ನೆಂಟರು ಕೂಡ ಬಂದರು ಮನೆಗೆ. ಮಟನ್ ಬಿರಿಯಾನಿ, ಟೆಂಡರ್ ಪುಡ್ಡಿಂಗ್, ಕಬಾಬು, 7up ಇದೆಲ್ಲ ಇತ್ತು. ಸೊ ಅದೆಲ್ಲ ತಿಂದು ಅವರು ಹೋದ ನಂತರ ನಾವು ಊಟ ಮಾಡಿ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಅಂದರೆ ಅವ್ರು ಬರುವಾಗ ಮ್ಯಾಂಗೋ ತಂದಿದ್ದರು. ಸೊ ಈ ಥರ ಚಿಕ್ಕ ಮ್ಯಾಂಗೋ ಬರುತ್ತಲ್ವ, ಅದನ್ನು ತಂದಿದ್ದರು. ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೆ. ಸೊ ಇವಾಗ ಇದರಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು. ಮೈದನ ಬರುವಾಗ ತಂದಿದ್ದ ಊರಿಂದ. ಸೊ ಇದು ನಾನು ಥರ್ಸ್ಡೇ ದಿವಸ ಲಂಚಿಗೆ ನಾನ್ ವೆಜ್ ತಿಂದು ಸಾಕಾಗಿದೆ. ಸ್ವಲ್ಪ ವೆಜ್ಜಲ್ಲಿ ಮಾಡೋಣ ಅಂತ. ಸೊ ಅದಕ್ಕೆ ನಾನಿಲ್ಲಿ ಮ್ಯಾಂಗೋನ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗಿತಾ ಇರೋದು. ಸಿಪ್ಪೆ ತೆಗೆದ ನಂತರ ಕೈಯಿಂದ ಕೆಳಗಡೆ ಬಿತ್ತು. ಸೊ ಅದನ್ನು ವಾಶ್ ಮಾಡಿ ಮತ್ತು ಇಲ್ಲಿ ಹಾಕ್ತಾಯಿದ್ದೀನಿ. ಇದರದ್ದು ಕರಿ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಆಗುತ್ತೆ ಇದು. ಅಂದರೆ ರೆಸಿಪಿ ನಂದಲ್ಲ, ನಂಗೆ ಗೊತ್ತೂ ಇರಲಿಲ್ಲ ಈ ಥರ ಮಾಡಲಿಕ್ಕೆಲ್ಲ, ಅತ್ತೆಯದ್ದು ರೆಸಿಪಿ. ಸೊ ಇವಾಗ ನಾನು ಅದನ್ನು ಸಿಪ್ಪೆಲ್ಲ ತೆಗೆದು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇದನ್ನು ನಾನು ಕೊಕೊನಟ್ ಆಯಿಲ್ ಉಂಟಲ್ವ, ತೆಂಗಿನಕಾಯಿದು ಆಯಿಲ್, ಅದರಲ್ಲಿ ಮಾಡ್ತಾಯಿದ್ದೀನಿ ಒಗ್ಗರಣೆ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಅದ ನಂತರ ಸಿಪ್ಪೆ ತೆಗೆದು ವಾಶ್ ಮಾಡಿಟ್ಟ ಮ್ಯಾಂಗೋಸ್ ಉಂಟಲ್ವ, ಅದರಲ್ಲಿ ಹುಳ ಇರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಹಾಕ್ಕೊಳ್ಬೇಕು. ಅದನ್ನು ಹಾಕಿ ನನಗೆ ಇದರಲ್ಲಿ ಗ್ರೇವಿ ಥರ ಇರೋದು ತುಂಬಾ ಇಷ್ಟ. ಅಂದರೆ ನೀರಾಗಿ ಅದರ ನೀರು ಕುಡಿಲಿಕ್ಕೆ ತುಂಬಾ ಇಷ್ಟ ನನಗೆ, ಚೆನ್ನಾಗಿ ಆಗುತ್ತೆ. ಯಾಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ನೀರು ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಬೋದು. ಆದ ನಂತರ ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು, ಆದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಬೇಕು. ತುಂಬಾ ಒಂಥರ ಟೇಸ್ಟ್ ಆಗುತ್ತೆ. ಈ ಮ್ಯಾಂಗೋ ಬೇಕಿದ್ರೆ ಅಷ್ಟು ಟೇಸ್ಟ್ ಇರಲಿಲ್ಲ, ರುಚಿ ಇರಲಿಲ್ಲ, ಯಾಕೆಂದರೆ ಹುಳಿ ಜಾಸ್ತಿ ಇತ್ತು. ಸ್ವಲ್ಪ ಸ್ವೀಟಾಗಿದ್ದದ್ದು ತುಂಬ ಚೆಂದ ಆಗುತ್ತೆ ಗ್ರೇವಿ ಎಲ್ಲ. ನನಗಂತೂ ತುಂಬಾ ಇಷ್ಟ. ಸ್ಟಾರ್ಟಿಂಗ್ ನಾನು ಮದುವೆಯಾಗಿ ಹೋದ ಟೈಮಲ್ಲಿ ಇವರು ಮಾಡ್ತಾಯಿದ್ರು ನನ್ನ ಅತ್ತೆ. ಅವಾಗ ನಾನು ಎನಿಸ್ತಾಯಿದ್ದೀನಿ, ಯಾಕಪ್ಪ ಈ ಥರ ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ನಮ್ಗೆ ಗೊತ್ತಿಲ್ಲ, ಒಂದು ವೆಜಿಟೇಬಲ್ಸ್ ತಿಂದು ಗೊತ್ತಿಲ್ಲ, ಹಾಗೆ ಈ ಥರದ್ದು ಗ್ರೇವಿ ಈ ಥರದ್ದು ಏನು ಗೊತ್ತಿರಲ್ಲ. ನಾವು ಈ ಕಡೆ ಜಾಸ್ತಿ ಮ್ಯಾಂಗ್ಳೂರು ಸೈಡಲ್ಲಿ, ಸೊ ಇದು ಕೂಡ ಮ್ಯಾಂಗ್ಳೂರು ಅಂಡರಲ್ಲಿ ಬರ್ತದೆ ಮೂಡಬಿದ್ರೆ. ಸೊ ನಾವು ಜಾಸ್ತಿ ಅಂದರೆ ಫಿಶ್ ಕರಿ, ಇಲ್ಲಾಂದರೆ ಚಿಕನ್, ಮಟನ್ ಈ ಥರನೇ ತಿಂತಾ ಇದ್ದದ್ದು. ಸೊ ನಾವು ಈ ಥರ ವೆಜ್ ಈಗ ತಿಂತಾ ಇರಲಿಲ್ಲ. ಸೊ ನಾನು ಅವಾಗ ಬೇಡ ಅಂತ, ಅದಕ್ಕೆ ನನ್ನ ಅತ್ತೆ ಹೇಳ್ತಿದ್ರು, ಒಂದು ತಿಂದು ನೋಡು ಮತ್ತೆ ನಿನಗೆ ಗೊತ್ತಾಗೋದು. ಆವಾಗ ಒಂದು ತಿಂದದ್ದು ಆದಮೇಲೆ ನನಗಂತೂ ಆಲ್ ಟೈಮ್ ಫೇವ್ರೆಟ್ ಆಯಿತು ಈ ಥರದೊಂದು ಮ್ಯಾಂಗೋ ಕರಿ. ಸೊ ಮ್ಯಾಂಗೋ ಕರಿ ಅಂತೂ ರೆಡಿ ಆಯಿತು. ಸ್ಟೋರಿ ಮಾತಾಡ್ತಾ ಮ್ಯಾಂಗೋ ಕರಿ ರೆಡಿ ಆಯಿತು. ಸೊ ಹಾಗೆ ವೆಜಿಟೇಬಲ್ಸ್ ಇದ್ದು ಗ್ರೇವಿ ಮಾಡಿದ್ರೆ ಹೆಸರೇನಂತ ಗೊತ್ತಿಲ್ಲ ವೆಜ್ಜಿದ್ದು. ಸೊ ಬ್ಯಾರಿಯಲ್ಲೂ ಗೊತ್ತಿಲ್ಲ, ಕನ್ನಡದಲ್ಲೂ ಗೊತ್ತಿಲ್ಲ ಏನೋ. ಆದ ನಂತರ ಗ್ರೇವಿ ಆದ ಕರಿ ಕೂಡ ಆಯಿತು. ವೆಜ್ ಪದಾರ್ಥ ಮಾಡಿ ಆದ ನಂತರ ನಾನಿಲ್ಲಿ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. 3 ಫಿಶ್ ಬರುತ್ತಲ್ಲ ಮೀನು. ಸೊ ಅದನ್ನು ಕೂಡ ಹಾಗೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿ ನಾನು ಸ್ನಾನ ಮಾಡಿ ಬಂದೆ. ನಂಗೆ ತುಂಬಾ ಟಯರ್ಡ್ ಆಗಿತ್ತು. ಸೊ ಆವಾಗ ಹಸ್ಬೆಂಡಿದ್ದು ಫ್ರೆಂಡ್ ಬರುವಾಗ ಐಸ್ ಕ್ರೀಮ್ ತಂದಿದ್ರು, ಅದು ಕೂಡ ಇತ್ತು. ಅದನ್ನು ಕೂಡ ತಿಂದು ನಾನು ಮತ್ತು ಲಂಚ್ ಮಾಡಲಿಕ್ಕೆ ರೆಡಿ ಆದಿಲ್ಲಿ. ಲಂಚ್ ಮಾಡ್ತಾಯಿದ್ವಿ. ತುಂಬ ದಿವಸದಿಂದ ನಾನ್ ವೆಜ್ ತಿಂದು ಸಾಕಾಯಿತು. ವೆಜ್ ತಿನ್ನುವಾಗ ತುಂಬ ಒಂಚೂರು ಈ ಸೆಕೆಗೆ ಸ್ವಲ್ಪ ಖುಷಿಯಾಯಿತು ಅಷ್ಟೇ. ಸೊ ಈ ಒಂದು ಲಾಗನ್ನು ನಾನು ಈ ಲಂಚ್ ಜೊತೆ ಎಂಡ್ ಮಾಡ್ತಾಯಿದ್ದೀನಿ.
ಸೊ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿ ಕೂಡ ಮರಿಬೇಡಿ. ಲೈಕ್ ಕಾಮೆಂಟ್ ಕೂಡ ಹಾಕಿ. ಯಾವುದಾದ್ರೂ ಒಂದು ರೆಸಿಪಿ ಬೇಕಿದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಹತ್ರ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಬೋದು. ನಿಮಗೆ ಅಲ್ಲಿ ಕೂಡ ನನ್ನ ಹತ್ರ ಏನು ಡೌಟ್ಸ್ ಇದ್ದರೆ ಕೇಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.